ಕೇವಲ ಗೋಧಿ ಹಿಟ್ಟನ್ನ ಬಳಸ್ಕೊಂಡು 10 ನಿಮಿಷದಲ್ಲಿ ಪಾಕ ಇಲ್ಲದೆ ಸೂಪರ್ ಸಾಫ್ಟ್ ಆಗಿರುವಂತಹ ಲಾಡುನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಸೊ ನೋಡಿ, ಒಂದು ವಾರದ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಲ್ವಾ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಮತ್ತು ರೀಸೆಂಟಾಗಿ 1 lakh ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದ್ದಾರೆ. ಹೀಗಾಗಿ ಈ ಸಿಂಪಲ್ ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ತನಕ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಬನ್ನಿ ರೆಸಿಪಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ಸುಮಾರು ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಗೋಧಿ ಹಿಟ್ಟು ಸೋಸ್ಕೊಂಡೇ ತೊಗೋಬೇಕು. 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊತಿದ್ದೀನಿ. ಅಂದರೆ ಒಂದು 6 ಚಮಚ ಆಗುವಷ್ಟು ಚಿರೋಟಿ ರವೆ. ಮತ್ತು 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಒಂದು 6 ಚಮಚ ಇದೆ. ಅಂದರೆ 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ತುಪ್ಪ, 1/4 ಕಪ್ ಬೇಸನ್ ಹಿಟ್ಟು, 1/4 ಕಪ್ ಚಿರೋಟಿ ರವಾನ ಹಾಕೋಬೇಕಾಗುತ್ತೆ. ಇವಾಗ ತುಪ್ಪ ಸೇರಿಸ್ತಿದ್ದೀನಿ. ಇದು ತುಪ್ಪ ಬಿಸಿ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಮೆಲ್ಟ್ ಮಾಡ್ಕೊಂಡಿನಿ ಅಷ್ಟೇ. ನಾನಿಲ್ಲಿ ಸುಮಾರು ಒಂದು 4ರಿಂದ 5 ಚಮಚ ತುಪ್ಪ ಇರ್ಬೋದು ಇದು. ಇವಾಗ ಏನಿಲ್ಲ, ಇದನ್ನು ನೀಟಾಗಿ ಕೈಲಿಂದ ಮೊದಲಿಗೆ ತುಪ್ಪನ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಬೇಸನ್ ಹಿಟ್ಟು, 1/4 ಕಪ್ ಚಿರೋಟಿ ರವೆ, 1/4 ಕಪ್ ತುಪ್ಪ ಹಾಕೋಬೇಕಾಗುತ್ತೆ. ಇವಾಗ ನಾರ್ಮಲಾಗಿ ಹಿಟ್ಟನ್ನ ನಾದ್ಕೋಬೇಕು. ಗೋಧಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೋಬೇಕು. ಬಟ್ ಗಟ್ಟಿಯಾಗಿ ನಾದ್ಕೋಬೇಕು. ಇದು ಜಾಸ್ತಿ ಸಾಫ್ಟ್ ಇರಬಾರ್ದು. ಅಂದರೆ ಟೈಟಾಗಿ ನಾದ್ಕೋಬೇಕು ಹಿಟ್ಟಿಲ್ಲಿ ನೀವು. ಓಕೆ ನೋಡಿ, ಹಿಟ್ಟು ನಾದ್ಕೊಂಡಾಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ನಾದ್ಕೊಂಡಿನಿ ಅಂತೇಳಿ. ಪೂರ್ತಿಗೆ ಗಟ್ಟಿಯಾಗಿ ನಾದ್ಕೊಂಡಿನಿ. ನಾದಿದ ಮೇಲೆ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಂತ ಏನಿಲ್ಲ. ನಾದಿದ ಮೇಲೆ ಇದಕ್ಕೆ ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊತಿದ್ದೀನಿ ಹಿಟ್ಟು. ನೋಡಿ ಈ ರೀತಿ ಮಾಡ್ತಿದ್ದೀನಿ. ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಲಿ, ಒಳಗಡೆ ಕೂಡ ಸರಿಯಾಗಿ ಬೇಯುತ್ತೆ ಅದು. ಓಕೆ, ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊತಿದ್ದೀನಿ ನಾನಿಲ್ಲಿ. ಅಂದರೆ ನಾರ್ಮಲಾಗಿ ನಿಂಬೆ ಹಣ್ಣಿನ ಗಾತ್ರ ಎಷ್ಟು ಇರುತ್ತೆ ನೋಡಿ ಅಷ್ಟೇ ಹಿಟ್ಟು ಹಿಡ್ಕೊಂಡಿನಿ. ಈ ರೀತಿ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡುವಂತಹ ಲಾಡು ರೆಸಿಪಿ ಇದು. ನಾನು ಮೆಜರ್ಮೆಂಟ್ ಕೂಡ ಇನ್ನೊಮ್ಮೆ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಪರ್ಫೆಕ್ಟ್ ಆಗಿರುತ್ತೆ ಈ ಮೆಜರ್ಮೆಂಟ್ ಇದಕ್ಕೆ. ಇದು ಇಲ್ಲಿ ಪುಣೆನಲ್ಲಿ ಮಾಡುವಂತಹ ಸ್ಪೆಷಲ್ ಲಾಡು ರೆಸಿಪಿ. ತುಂಬ ಜನ ಮಾಡ್ತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ ಎಲ್ಲನೂ ಹಿಟ್ಟು ಇದೇ ರೀತಿ ಮಾಡಿ ಇಟ್ಕೊಂಡು ನಾನಿಲ್ಲಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇದನ್ನು ನಾವು ಜಾಮೂನ್ ಯಾವ ರೀತಿ ಕರ್ಕೊತೀವೋ ನೋಡಿ ಆ ರೀತಿ ಕರ್ಕೋಬೇಕಾಗುತ್ತೆ. ಇಲ್ಲಿ ಹೈ ಫ್ಲೇಮ್ ಇಡಬಾರ್ದು, ಲೋ ಫ್ಲೇಮ್ ಕೂಡ ಇರಬಾರ್ದು. ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಕರ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಲರ್ ಬಂದಿದೆ ಇದಕ್ಕೆ ಅಂತೇಳಿ. ಇಷ್ಟಾದರೂ ಸಾಕು. ಫುಲ್ ಕ್ರಿಸ್ಪಿ ಆಗುತ್ತೆ ಮೇಲೆ. ಮತ್ತು ಒಳಗಡೆ ಕೂಡ ಇದು ಸರಿಯಾಗಿ ಬೇಯಬೇಕಲ್ವ. ಹೀಗಾಗಿ ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಕೆಂಪಾಗೋ ತನಕ ಬೇಯಿಸ್ಕೊಂಡು ತೊಗೋಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅದಕ್ಕೆ. ಇವಾಗ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಜಾಸ್ತಿ ಇರೋದ್ರಿಂದ ನಾನು 2 ಭಾಗ ಮಾಡ್ಕೊಂಡು ಹಾಕ್ತಿದ್ದೀನಿ ಇಲ್ಲಿ. ಒಂದು ಭಾಗ, ಇನ್ನೊಂದು ಭಾಗ ಕೂಡ ಅದೇ ರೀತಿ ಕರಿತಿದ್ದೀನಿ ಇಲ್ಲಿ. ಇದು ಜಾಸ್ತಿ ಎಣ್ಣೆ ಕೂಡ ಹೀರೋದಿಲ್ಲ, ಕಮ್ಸೆ ಕಮ್ಮಿ ಹೀರುತ್ತೆ ಎಣ್ಣೆ. ನೀವು ಮಾಡಿ ನೋಡಿ ಮನೆಯಲ್ಲಿ, ತುಂಬ ಸರಿಯಾಗಿ ಬರುತ್ತೆ ಇದು. ಓಕೆ ನೋಡಿ, ಇದು ಕೂಡ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಮತ್ತು ನಾವು ಮುಟ್ಟಿಗೆ ಮಾಡ್ತೇವಲ್ಲ ಆ ಟೈಮಿಗೆ ಜಾಸ್ತಿ ದಪ್ಪ ಇರಬಾರ್ದು. ಇಲ್ಲಿ ಕರಿಯುವಾಗ ಒಳಗಡೆ ಹಸಿ ಉಳ್ಕೊಳ್ಳುತ್ತೆ. ಹೀಗಾಗಿ ತೆಳ್ಳಗೆ ಮಾಡ್ಕೊಳ್ಳಿ ನೀವು ಈ ರೀತಿ. ಓಕೆ, ಕರ್ಕೊಂಡಾದ್ಮೇಲೆ ಇದಕ್ಕೆ ಈ ರೀತಿ ಮುರಿಬೇಕಾಗುತ್ತೆ, ಅಂದರೆ ಒಡಿಬೇಕಾಗುತ್ತೆ ಇವೆಲ್ಲನೂ ಈ ರೀತಿ. ಓಕೆ, ಎಲ್ಲ ಸೇರಿಸಿ ಇದೇ ರೀತಿ ಒಡಿಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಒಡ್ಕೊಳ್ಳಿ. ಒಡ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಪುಡಿ ಮಾಡ್ಕೋಬಾರ್ದು. ಮಿಕ್ಸಿ ಜಾರ ಬಂದ ಚಲು ಮಾಡ್ಕೊತ ಸ್ವಲ್ಪ ತೆರಿಯಾಗಿರಬೇಕು. ಆ ರೀತಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಪೌಡ್ರ್ ಮಾಡ್ಕೊಂಡಾಗಿದೆ. ಇದೇ ರೀತಿಯಾಗಿರಬೇಕು. ಇದಕ್ಕಿಂತ ದಪ್ಪ ಇದ್ರೂ ಭೀ ನಡೆಯುತ್ತೆ. ಬಟ್ ಪೂರ್ತಿಯಾಗಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬಾರ್ದು. ಇದು ಮಿಕ್ಸಿ ಜಾರ ಬಂದ ಚಲು ಮಾಡ್ಕೊತ ರುಬ್ಕೋಬೇಕು, ಗೊತ್ತಾಗುತ್ತೆ ನಮಗೆ. ಓಕೆ, 2ನೇ ಭಾಗ ಕೂಡ ನಾನು ಅದೇ ರೀತಿ ರುಬ್ಕೊತಿದ್ದೀನಿ. ಓಕೆ, ಇವಾಗ ನಮ್ಮ ಪೌಡ್ರ್ ತಯಾರಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಇದೇ ರೀತಿಯಾಗಿರಬೇಕು. ಜಾಸ್ತಿ ಪುಡಿ ಕೂಡ ಮಾಡ್ಕೋಬಾರ್ದು ಅದಕ್ಕೆ. ಇದಕ್ಕಿಂತ ದಪ್ಪ ಇದ್ರೂ ಭೀ ನಡೆಯುತ್ತೆ. ಇವಾಗ ಮತ್ತೆ ಇಲ್ಲಿ ಪ್ಯಾನ್ನಲ್ಲಿ 1/4 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ತಿದ್ದೀನಿ. ತುಪ್ಪ ಸುಮಾರು ಒಂದು 5ರಿಂದ 6 ಚಮಚ ಹಾಕೊಂಡು ನಾನಿಲ್ಲಿ. ಮತ್ತು ನಮಗೇನಿಲ್ಲಿ ಪಾಕ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು. ಹೀಗಾಗಿ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಪೂರ್ತಿಯಾಗಿ ಕರಗಿಸ್ಕೊಂಡು ತೊಗೋಬೇಕು ಅಷ್ಟೇ. ಓಕೆ ನೋಡಿ, ಪೂರ್ತಿಯಾಗಿ ಬೆಲ್ಲ ಮೆಲ್ಟ್ ಆಗಿದೆ. ಇವಾಗ ಇಷ್ಟಾದರೂ ಸಾಕು. 1 ಎಳೆ ಪಾಕ, 2 ಎಳೆ ಪಾಕ ಬೇಕಾಗಿಲ್ಲ ನಮಗೆ. ಇವಾಗ ಇದರಲ್ಲಿ ಸೇರಿಸ್ತಿದ್ದೀನಿ. ಓಕೆ, ಇವಾಗ ಬೆಲ್ಲದ ಪಾಕ ಹಾಕೊಂಡಾಗಿದೆ. ಅದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಸೇರಿಸ್ತಿದ್ದೀನಿ. ಮತ್ತು 1 ಚಮಚ ಖಸ್ಖಸ್ ಸೇರಿಸ್ತಿದ್ದೀನಿ. ಇವಾಗ 2 ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿಯಾಗಿದೆ ಇದು, ಹೀಗಾಗಿ ನಾನಿಲ್ಲಿ ಚಮಚಲಿಂದ ಮಿಕ್ಸ್ ಮಾಡ್ಕೊತಿದ್ದೀನಿ.
ಇಲ್ಲಿ ನಾನು ಸ್ವಲ್ಪನೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೀವು ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಅಥವಾ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕೋಬೋದು. ನಾನಿದು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ. ಇದು ಕೂಡ ಅಷ್ಟೇ, ಮಿಕ್ಸಿಯಲ್ಲಿ ಸ್ಪೀಡಾಗಿ ತಿರ್ಸ್ಕೋಬಾರ್ದು, ಸ್ವಲ್ಪ ಬಂದ ಚೆಲ್ಲು ಮಾಡ್ಕೊತ ಈ ಡ್ರೈ ಫ್ರೂಟ್ಸ್ನ ರುಬ್ಕೊಂಡಿನಿ. ಇವಾಗ ಏನಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಲಿಂದ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ಲಡ್ಡುನ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಸೊ ನಿಮಗೆ ಒಡೆದು ಕೂಡ ನಾನು ತೋರಿಸ್ತಿದ್ದೀನಿ ನೋಡಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ನೀವು ರುಬ್ಬುವಾಗ ಮಾತ್ರ ಇದನ್ನು ಜಾಸ್ತಿ ಸ್ಮೂತಾಗಿ ರುಬ್ಕೋಬಾರ್ದು, ಇದಕ್ಕಿಂತ ಒಂದು ಸ್ವಲ್ಪ ತರಿಯಾಗಿದ್ದರೂ ಭೀ ಪರವಾಗಿಲ್ಲ, ನಡೆಯುತ್ತೆ. ಸೊ ಸೂಪರ್ ಸಾಫ್ಟ್ ಹೆಲ್ದಿ ಆಗಿರುವಂತಹ ಗೋಧಿ ಹಿಟ್ಟಿನ ಲಾಡು ರೆಸಿಪಿ ತಯಾರಾಗಿದೆ. ಮತ್ತು ಈ ಸಿಂಪಲ್ ಸ್ವೀಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಮಾಡಿ ನೋಡಿ ಮನೆಯಲ್ಲಿ.